ನಮಸ್ಕಾರ ಸ್ನೇಹಿತರೆ, ಆಗಸ್ಟ್ 2ನೇ ತಾರೀಕು ಅಂದ್ರೆ ನಾಳೆನೆ ನಿಮ್ಮ ಖಾತೆಗಳಿಗೆ PM ಕಿಸಾನ್ 2000 ಹಣ ಜಮಾ ಆಗ್ತಾ ಇದೆ. ಹೌದು, ಮೊದಲನೇ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. 2000 ಹಣ 20ನೇ ಕಂತಿನ ಹಣ ಇದೇ ಆಗಸ್ಟ್ 2ನೇ ತಾರೀಕು ಜಮಾ ಆಗ್ತಾ ಇರುವಂತದ್ದು. ಹಾಗಾದ್ರೆ ಬನ್ನಿ, ಈ ಆಗಸ್ಟ್ 2ನೇ ತಾರೀಕು ಎಷ್ಟು ಹಣ ರಿಲೀಸ್ ಆಗ್ತಾ ಇದೆ, ಇಡೀ ದೇಶದಂತಹ ಎಷ್ಟು ರೈತರಿದ್ದಾರೆ, ಎಷ್ಟು ದುಡ್ಡು ಹೋಗ್ತಾ ಇದೆ, ಮತ್ತೆ ಯಾವ ಊರಿನಲ್ಲಿ ಯಾವ ರಾಜ್ಯದಲ್ಲಿ ಈ ಹಣ ರಿಲೀಸ್ ಆಗ್ತಾ ಇರುವಂತದ್ದು ವಿತ್ ಲೈವ್ ಪ್ರೂಫ್ ಸಮೇತವಾಗಿ ನಿಮಗೆ ತಿಳಿಸಿಕೊಡ್ತೇನೆ. ಸೊ ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ ಆಗಸ್ಟ್ 2ನೇ ತಾರೀಕು ಅಂತ ಹೇಳ್ಬಿಟ್ಟು. ಹೌದು, ಗೂಗಲ್ ಅಲ್ಲಿ ಹೋಗಿ ನೀವು ಸರ್ಚ್ ಮಾಡಿದ್ರು ಕೂಡ ಗೊತ್ತಾಗತ್ತೆ. PM ಕಿಸಾನ್ 20th ಇನ್ಸ್ಟಾಲ್ಮೆಂಟ್ ರಿಲೀಸ್ ಡೇಟ್ ಅಂತ ಸರ್ಚ್ ಮಾಡಿ ಸಾಕು, ನಿಮಗೆ ಗೊತ್ತಾಗ್ಬಿಡತ್ತೆ. ಹಾಗಾದ್ರೆ ಬನ್ನಿ, PM ಕಿಸಾನ್ ಯೋಜನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಇದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬೆಳೆ ಹಾನಿ ವಿಮೆ ರಿಲೀಸ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಯಾವ ಯಾವ ಜಿಲ್ಲೆಯಲ್ಲಿರ್ತಕ್ಕಂತಹ ರೈತರಿಗೆ ಎಷ್ಟು ದುಡ್ಡು ಬಂದಿದೆ, ಅದೇ ರೀತಿಯಾಗಿ ಟೋಟಲಿ ಎಷ್ಟು ದುಡ್ಡು ಬಂದಿದೆ, ಯಾವ ಯಾವ ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ರೈತರಿಗೆ ಬೆಳೆ ಹಾನಿ ಜಮಾ ಆಗ್ತಾ ಇದೆ, ಈ ಎಲ್ಲ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ಲಿಕ್ಕೆ ಟ್ರೈ ಮಾಡೋಣ. ಆದಷ್ಟು ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನೀವು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ. ಸ್ನೇಹಿತರೆ, ನಿಮಗೆ ಈಗಾಗಲೇ ಲೈವ್ ಪ್ರೂಫ್ ಸಮೇತ ತೋರಿಸಿದೀನಿ. ನೀವು ಕೂಡ ಗೂಗಲ್ ಅಲ್ಲಿ ಹೋಗಿ ಬೇಕಾದ್ರೂ ಸರ್ಚ್ ಮಾಡಿ ಅಂತಾನು ಕೂಡ ಹೇಳಿದೀನಿ. ಇದೇ PM ಕಿಸಾನ್ ಯೋಜನೆ, ಇದೇ 20ನೇ ಕಂತಿನ ಹಣ ಇದೇ ಆಗಸ್ಟ್ 2ನೇ ತಾರೀಕು ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಬಹಳಷ್ಟು ಫಲಾನುಭವಿಗಳು ಕಾಯ್ತಾ ಇದ್ರು. ಈಗಾಗಲೇ ಜೂನ್ 20ನೇ ತಾರೀಕು ಬರ್ಬೇಕಾಗಿತ್ತು, ಅಲ್ಲಿ ಕೂಡ ಡಿಲೇ ಆಯ್ತು. ಇನ್ನು ಇದೇ ನಮ್ಮ ಜುಲೈನ 18ನೇ ತಾರೀಕು ಬರ್ಬೇಕಾಗಿತ್ತು, ಅಲ್ಲಿ ಕೂಡ ಡಿಲೇ ಆಯ್ತು ಸಾಕಷ್ಟು ಕಾರಣಾಂತರಗಳಿಂದ. ಯಾವ ಕಾರಣ ಅಂದ್ರೆ ಸಾಕಷ್ಟು ರೈತರನ್ನ ಈ ಒಂದು PM ಕಿಸಾನ್ ಯೋಜನೆಯಿಂದ ತೆಗೆದುಹಾಕಿದ್ದಾರೆ. ಅಂತರದಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ 7 ಲಕ್ಷ ರೈತರನ್ನ PM ಕಿಸಾನ್ ಯೋಜನೆ ಹಣ ಸಿಗೋದಿಲ್ಲ ಅಂತ ಹೇಳಿದ್ದಾರೆ ಈ ಬಾರಿ. ಹೌದು, ಈ ಬಾರಿ ಅಷ್ಟೇ ಅಲ್ಲ, ಮುಂದಿನ ಯಾವುದು ಕೂಡ ಕಂತುಗಳು ಸಿಗೋದಿಲ್ಲ. ಈ ಒಂದು ಕೆಲಸ ಮಾಡಿ ಅಂತ ನಾನು ಪ್ರತಿಯೊಂದು ಕಂತಿನಲ್ಲಿ ಹೇಳ್ತಾ ಇದ್ದೆ. ಯಾರು ಕೂಡ ಮಾಡಿಲ್ಲ ನೋಡಿ, ಅವ್ರಿಗೆ ಯಾರಿಗೂ ಕೂಡ ಹಣ ಜಮಾ ಆಗೋದಿಲ್ಲ. ಸ್ವತಃ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಶನ್, ಅದೇ ರೀತಿಯಾಗಿ ರಾಜ್ಯ ಸರ್ಕಾರವೂ ಕೂಡ ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಶನ್. ಯಾಕಂದ್ರೆ ಇಲ್ಲಿ PM ಕಿಸಾನ್ ಹಣ ಜಮಾ ಆದ್ರೇನೆ ಬರೆ ಪರಿಹಾರ ಬರುದು, ಬೆಳೆ ಪರಿಹಾರ ಬರುದು, ಅದೇ ರೀತಿಯಾಗಿ ರೈತರಿಗೆ ಸಂಬಂಧಪಟ್ಟಂತಹ PM ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, PM ಮಾನ್ಧನ್ ಯೋಜನೆ ಆಗಿರ್ಬೋದು, ಇಂತಹ ಎಲ್ಲ ಯೋಜನೆಗಳು ಸಿಗ್ತವೆ. ಒಂದು ಯೋಜನೆಗೆ ಎಲಿಜಿಬಲ್ ಇಲ್ಲ ಅಂದ್ರೆ ಯಾವುದೇ ಯೋಜನೆ ಜಮಾ ಆಗೋದಿಲ್ಲ. ಹಾಗಾಗಿ ನೀವು ಎಲಿಜಿಬಲ್ ಆಗ್ಬೇಕಂದ್ರೆ ಕೆಲವೊಂದಿಷ್ಟು ರೂಲ್ಸ್ ಗಳಿದಾವೆ. ಈ ಒಂದು ಕೆಲಸವನ್ನ ಮಾಡ್ಬೇಕಾಗಿದೆ. ಹಾಗಾದ್ರೆ ಅವೆಲ್ಲ ಕೆಲಸವನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ. PM ಕಿಸಾನ್ ಯೋಜನೆ ನೀವು 1 ತಿಂಗಳಿಗೊಮ್ಮೆ ಬರ್ಬೇಕಂತಾನು ಕೂಡ ಕಾಯ್ತಾ ಇದ್ರಿ. ಆ ರೀತಿ ಏನೂ ಇಲ್ಲ. ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟನೆಯನ್ನ ಕೊಟ್ಟಿದೆ. ನಿಮಗೆ ಪ್ರತಿ ತಿಂಗಳು ಕೊಡ್ತಾ ಹೋದ್ರೆ ಸರ್ಕಾರ ದಿಕ್ಕು ದಿವಾಳಿ ಆಗೋದು ನಿಶ್ಚಿತ ಅಂತ ಹೇಳ್ಬೋದು. ಹೌದು, ರಾಜ್ಯ ಸರ್ಕಾರದ ನಿಮ್ಮ ಆರ್ಥಿಕ ಹೊರೆಯನ್ನ ನೋಡ್ಬೋದು ನೀವು. ಅದೇ ರೀತಿ ಕೇಂದ್ರ ಸರ್ಕಾರಕ್ಕೂ ಕೂಡ ಬರಬಾರ್ದು. ಕೇಂದ್ರ ಸರ್ಕಾರಕ್ಕೆ ಬಂದಿದ್ದಾದ್ರೆ ಮತ್ತೆ ಟ್ಯಾಕ್ಸ್ ಆಗಿರ್ಲಿ, ಈ ಒಂದು ಎಲ್ಲ ಬೆಲೆಗಳ ಏರಿಕೆ ಆಗಿರ್ಲಿ ಹೆಚ್ಚಳ ಆಗ್ತದೆ, ಆಮೇಲೆ ನಮ್ಮ ಮೇಲಿನ ಹೊರೆ ಬೀಳುತ್ತೆ. ಆ ರೀತಿ ಏನೋ ಇಲ್ಲ. ಈಗ ಪ್ರತಿ 4 ತಿಂಗಳಿಗೊಮ್ಮೆ 2,000, ವಾರ್ಷಿಕವಾಗಿ 6,000 ಬರ್ತಕ್ಕಂತಹ ಸ್ಕೀಮು ಅದೇ ರೀತಿ ಮುಂದುವರಿಯುತ್ತೆ ಅಂತ ಸ್ಪಷ್ಟನೆಯನ್ನ ಇಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಸ್ನೇಹಿತರೆ, ಇನ್ನು ನಿಮಗೆ PM ಕಿಸಾನ್ ಯೋಜನೆ ಯಾವುದೇ ಅಡಚಣೆ ಇಲ್ಲದೆ ನಮಗ್ ಜಮಾ ಆಗ್ಬೇಕು. ಮುಂದಿನ ಕಂತುಗಳು ಎಲ್ಲವೂ ಕೂಡ ನಮಗ್ ಜಮಾ ಆಗ್ಬೇಕು, ಯಾವೂ ಕೂಡ ಮಿಸ್ ಆಗಬಾರ್ದು ಅಂತ ಹೇಳೋದಾದ್ರೆ ನಿಮ್ಮ ಆಧಾರ್ ಕಾರ್ಡ್ ಗಳನ್ನ ಅಪ್ಡೇಟ್ ಮಾಡಿಸ್ಕೊಳ್ಬೇಕು. ಅದೇ ರೀತಿಯಾಗಿ ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಬೇಕು. 2 ಕೆಲಸವನ್ನ ಮಾಡಿಸ್ಕೊಳ್ಳಿ. ಒಂದು, ಆಧಾರ್ ಕಾರ್ಡ್ ಅನ್ನ ಬಹಳ ದಿನ ಆಯ್ತು ತಂಬನ್ನ ಕೊಟ್ಟಿರ್ತೀರಿ, ತಂಬುಗಳು ಚೇಂಜ್ ಆಗಿರತ್ತೆ. ಅದೇ ರೀತಿಯಾಗಿ ಯಾವುದೇ ರೀತಿಯಾದಂತಹ ಅಪ್ಡೇಟ್ಸ್ ಗಳನ್ನ ಮಾಡಿರುವುದಿಲ್ಲ. ಅವರೆಲ್ಲರೂ ಕೂಡ ಅಪ್ಡೇಟ್ ಅನ್ನ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಕೊಂಡಿದ್ದೆ ಆದ್ರೆ ನೀವು ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ. ಆಗ ಮಾತ್ರ ನಿಮಗೆ PM ಕಿಸಾನ್ ಯೋಜನೆ ಹಣ ಜಮಾ ಆಗತ್ತೆ. ಅದಷ್ಟೇ ಅಲ್ಲ, ಬರ ಪರಿಹಾರ, ಬೆಳೆ ಪರಿಹಾರ, ಬೆಳೆ ಹಾನಿ ವಿಮೆ, ಇಂತಹ ಎಲ್ಲ ರೈತರಿಗೆ ಸಂಬಂಧಪಟ್ಟಂತಹ ಸ್ಕೀಮ್ಸ್ ಗಳು ಸಿಗ್ತವೆ. ಸೊ ಈ ಒಂದು ಕೆಲಸ ನೀವು ಮುಖ್ಯವಾಗಿ ಮೊದಲು ಮಾಡ್ಬೇಕಾಗಿರ್ತಕ್ಕಂಥದ್ದು. ಹಾಗಾದ್ರೆ ಈ ಕೆಲಸ ನೀವು ಯಾವ ರೀತಿಯಾಗಿ ಮಾಡ್ಬೇಕು, ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಹೇಗೆ ಮಾಡ್ಕೊಳ್ಬೇಕಂದ್ರೆ, ಆಧಾರ್ ಕಾರ್ಡ್ ತೆಗೆದುಕೊಳ್ಳಿ, ಪಹಣಿಯನ್ನ ತೆಗೆದುಕೊಳ್ಳಿ, 2 ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ತೆಗೆದುಕೊಳ್ಳಿ, ಒಂದು ಮೊಬೈಲ್ ಸಂಖ್ಯೆಯನ್ನ ತೆಗೆದುಕೊಳ್ಳಿ. ಆ ಒಂದು ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಅದನ್ನ ನೀವು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯತಿಗೆ ಹೋಗಿ ಗ್ರಾಮ ಲೆಕ್ಕ ಅಧಿಕಾರಿಗಳ ಹತ್ರ ಲಿಂಕ್ ಮಾಡಿಸ್ಕೊಳ್ಬಹುದು.
ನಾನು ಒಮ್ಮೆಲೆ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಈ ಒಂದು ಕೆಲಸ ಮಾಡಿಲ್ಲ ಅಂದ್ರೆ ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ಮಾಡಿ. ನಿಮಗೆ ಬರೀ ಈ ಸ್ಕೀಮ್ಸ್ ಗಳಿಗೋಸ್ಕರ ಅಷ್ಟೇ ಎಲ್ಲ ಹೇಳ್ತಾ ಇರೋದು ನಾನು. ಕಂದಾಯ ಇಲಾಖೆ ಸಚಿವರು ಕೂಡ ಹೇಳಿದ್ದಾರೆ ನಮ್ಮ ರಾಜ್ಯದಲ್ಲಿ, ಕೇಂದ್ರ ಸರ್ಕಾರವೂ ಕೂಡ ಹೇಳಿದೆ. ಯಾಕಂದ್ರೆ ನಿಮ್ಮ ಹೊಲ ಗದ್ದೆಗಳಿಗೆ ನೀವೇ ಹಕ್ದಾರರಾಗಿರ್ಬೇಕು, ನೀವೇ ಮಾಲೀಕರಾಗಿರ್ಬೇಕು. ಇನ್ಯಾರೋ ಬಂದು ಅದನ್ನ ಲಪ್ಟಾಯಿಸ್ಕೊಂಡು ಹೋಗ್ಬಾರ್ದು. ಅಂದ್ರೆ ನೀವು ನಿಮ್ಮ ಪಹಣಿಯನ್ನ ಬಹಳ ಕೇರ್ಫುಲಿ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸ್ಕೊಳ್ಬೇಕಾಗಿರುವಂತದ್ದು ಅತಿ ಅವಶ್ಯಕ. ಆದ ಕಾರಣಕ್ಕಾಗಿ ರಾಜ್ಯ ಸರ್ಕಾರವು ಕೂಡ ಹೇಳ್ತಾ ಇದೆ, ಕೇಂದ್ರ ಸರ್ಕಾರವು ಕೂಡ ಹೇಳ್ತಾ ಇರುವಂತದ್ದು. ಇನ್ನು ನಿಮಗೆ ಈ ಬೆಳೆ ಹಾನಿ ವಿಮೆ ಬಗ್ಗೆ ನಾವು ಮಾತನಾಡೋಣ. PM ಕಿಸಾನ್ ಯೋಜನೆ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಬಹಳಷ್ಟು ದಿನದಿಂದ ಕಾಯ್ತಾ ಇದ್ರಿ. ಕೊನೆಯ ಪಕ್ಷ ನಿಮಗೆ ಆಗಸ್ಟ್ 2ನೇ ತಾರೀಕು ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು. 1 ತಿಂಗಳು ಡಿಲೇ ಆಗಿದೆ. ಈ ರೀತಿ ಹಿಂದಿನ ಯಾವುದೂ ತಿಂಗಳಲ್ಲಿ ಆಗಿರ್ಲಿಲ್ಲ. ಯಾಕಂದ್ರೆ ಸುಮಾರು 7 ಲಕ್ಷ ರೈತರನ್ನ ತೆಗೆದುಹಾಕಿದ್ದಾರೆ. ಅದೇ ರೀತಿ ಬೇರೆ ಬೇರೆ ರಾಜ್ಯದಲ್ಲೂ ಇಂತಿಷ್ಟು ಅಂತ ಹೇಳ್ಬಿಟ್ಟು ತೆಗೆದುಹಾಕಿದ್ದಾರೆ. ನಮ್ಮ ರಾಜ್ಯದಲ್ಲಿ 7 ಲಕ್ಷ ರೈತರನ್ನ ತೆಗೆದುಹಾಕಿದ್ದಾರೆ. ಯಾಕಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿದ್ವು, ಅದಕ್ಕೋಸ್ಕರ ತೆಗೆದುಹಾಕಿದ್ದಾರೆ. ಹಾಗಾಗಿ ಯಾರ್ಯಾರು ಪಹಣಿಗೆ ಲಿಂಕ್ ಮಾಡಿಸ್ಕೊಂಡಿಲ್ಲ, ಲಿಂಕ್ ಮಾಡಿಸ್ಕೊಳ್ಳಿ ಅಂತ ಬಡ್ಕೊಳ್ತಾ ಇದ್ದೀನಿ ನಾನು. ಪ್ರತಿಯೊಂದು ಈ ಒಂದು ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ಹೇಳ್ತಾ ಇರ್ತೀನಿ ನಾನು. ಯಾಕಂದ್ರೆ ನಿಮ್ಮ ಹೊಲ ಗದ್ದೆಗಳನ್ನ ಇನ್ಯಾರೋ ಬಂದು ಲಪ್ಟಾಯಿಸ್ಕೊಂಡು ಹೋಗುದು, ಕೋರ್ಟ್ ಕಚೇರಿ ಅಂತ ನೀವ್ ಅಲ್ದಾಡೋದು, ನಿಮ್ಮ ಹೊಲ ಗದ್ದೆಗಳಿಗೆ ನೀವೇ ದುಡ್ಡನ್ನ ಕೋರ್ಟ್ಗರಿಗೆ ಸುರುವುದು, ಇದೆಲ್ಲವೂ ಬೇಡ. ನಾನು ಈಗಾಗ್ಲೇ ಇದನ್ನ ಕಣ್ಣಾರೆ ಕಂಡಿದ್ದೀನಿ, ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇದನ್ನ ನಂಬಿದ್ದೆ ಆದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ, ಆಧಾರ್ ಕಾರ್ಡ್ ಗಳನ್ನ ಅಪ್ಡೇಟ್ ಮಾಡ್ಕೊಂಡು ಇಂತಹ ಸ್ಕೀಮ್ಸ್ ಗಳನ್ನ ಪಡ್ಕೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಸೊ ಈಗ ನಾವು ಬೆಳೆ ಹಾನಿ ವಿಮೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಇಲ್ಲಿ ಬೆಳೆ ಹಾನಿ ವಿಮೆ ಸುಮಾರು 1449 ಕೋಟಿ ಫಂಡ್ ಅನ್ನ ಕೇಂದ್ರ ಸರ್ಕಾರ ಇದ್ದಿದ್ದು ರಾಜ್ಯ ಸರ್ಕಾರಕ್ಕೆ ರಿಲೀಸ್ ಮಾಡಿದೆ. ಏನಂತ? ನಿಮ್ಮ ಖಾತೆಗಳಿಗೆ ಬೆಳೆ ಹಾನಿ ಯಾರ್ಯಾರು ಮಾಡಿಸ್ಕೊಂಡಿದ್ದಾರೆ ಅವರೆಲ್ಲರ ಖಾತೆಗಳಿಗೆ ದುಡ್ಡನ್ನ ಹಾಕಿ ಅಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ರಿಲೀಸ್ ಮಾಡಿರ್ತಕ್ಕಂತಹ ಫಂಡ್ ಅದು. ಅದರಿಂದ ಇನ್ನು ನಿಮ್ಮ ಖಾತೆಗಳಿಗೆ ರಿಲೀಸ್ ಮಾಡ್ತಾ ಇದೆ. ಹಾಗಾದ್ರೆ ಇದು ರಾಜ್ಯದಲ್ಲಿ ಎಲ್ಲ ರೈತರಿಗೆ ಬಿಡುಗಡೆ ಮಾಡ್ತಾ ಇಲ್ಲ. ಬೆಳೆ ಹಾನಿ ವಿಮೆ ಯಾರು ಮಾಡಿಸ್ಕೊಂಡಿದ್ರಿ ಅವರಿಗೆ ಮಾತ್ರ ರಿಲೀಸ್ ಆಗ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ಜಿಲ್ಲೆಗೆ ಇಂತಿಷ್ಟು, ಈ ಒಂದು ಜಿಲ್ಲೆಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡ್ತಾ ಇದೆ. ಸೊ ಸಿಕ್ಕಾಪಟ್ಟೆ ಎಲ್ಲರಿಗೂ ಕೂಡ ರಿಲೀಸ್, ಯಾವ ಜಿಲ್ಲೆಯಲ್ಲಿ ಯಾರಿಗ್ ಬೇಕಾದ್ರೂ ಕೂಡ ರಿಲೀಸ್ ಮಾಡ್ತಾ ಇಲ್ಲ, ಜಿಲ್ಲಾ ವೈಸ್ ಇಂತಿಷ್ಟ ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡ್ತಾ ಇದೆ. ಈಗ ಕಲಬುರಗಿ ಜಿಲ್ಲೆಗೆ 656 ಕೋಟಿ ರಿಲೀಸ್ ಆಗಿದೆ. ಹೈಯೆಸ್ಟ್ ಅಂತಾನೆ ಹೇಳ್ಬೋದು. ನಮ್ಮ ರಾಜ್ಯದಲ್ಲಿ ಈ ಜಿಲ್ಲೆಗೆ ಹೆಚ್ಚಿನ ದುಡ್ಡು ಜಮಾ ಆಗಿದೆ. ಇನ್ನು ಗದಗ ಜಿಲ್ಲೆಗೆ 252 ಕೋಟಿ, ಇದಕ್ಕೂ ಕೂಡ ಹೈಯೆಸ್ಟ್ ಅಂತಾನೆ ಹೇಳ್ಬೋದು, ಸೆಕೆಂಡ್ ಹೈಯೆಸ್ಟ್ ಇದು. ಇನ್ನು ಉಳಿದಂತಹ ಜಿಲ್ಲೆಗಳಿಗೆ 40 ಕೋಟಿ ಆಗಿರ್ಲಿ, 48 ಕೋಟಿ ಆಗಿರ್ಲಿ, 38 ಕೋಟಿ ಆಗಿರ್ಲಿ, 2,70,000 ಆಗಿರ್ಲಿ, ಯಾವ ಜಿಲ್ಲೆದಲ್ಲಿ ಎಷ್ಟು ರೈತರು ಬೆಳೆ ಹಾನಿಯನ್ನ ಮಾಡಿಸ್ಕೊಂಡಿದ್ದಾರೆ ಅದರ ಆಧಾರದ ಮೇಲೆ ಜಮಾ ಆಗತ್ತೆ. ಈಗ ಯಾರ್ಯಾರು ಹುರುಗಡಲೆ ಆಗಿರ್ಲಿ, ಬೇಳೆ ಕಾಳುಗಳಾಗಿರ್ಲಿ, ಇಂತಹ ಎಲ್ಲ ದವಸ ಧಾನ್ಯಗಳನ್ನ ಬೆಳೆದಿರ್ತೀರಿ, ಅಂತಹ ಎಲ್ಲ ರೈತರಿಗೂ ಕೂಡ ಜಮಾ ಆಗ್ತಾ ಇರುವಂತದ್ದು. ಈಗಾಗಲೇ ನಾನು ಇದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ. ಇದನ್ನ ನಾವು ಹೇಗೆ ಪಡ್ಕೊಳ್ಬೇಕು, ಇದನ್ನ ಈಗಾಗಲೇ ಅಂದ್ರೆ ಯಾವ ಜಿಲ್ಲೆಗೆ ಎಷ್ಟು ಹಣ ರಿಲೀಸ್ ಆಗಿದೆ, ಯಾವ ಬೆಳೆಗೆ ಎಷ್ಟು ದುಡ್ಡು ಬರ್ತಾ ಇದೆ, ಈ ಎಲ್ಲಾ ವಿಷಯವನ್ನ ಕಲೆಕ್ಟ್ ಮಾಡಿ ಒಂದೇ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ. ಬೇಕಾದ್ರೆ ಆ ಒಂದು ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಕ್ಲಿಕ್ ಮಾಡೋದ್ರ ಮುಖಾಂತರ ಆ ಒಂದು ವಿಡಿಯೋ ನೋಡಿ ಸಂಪೂರ್ಣವಾದ ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಬಹುದು. ಆದಷ್ಟು ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ಆ ಒಂದು ವಿಡಿಯೋ ನೋಡ್ಕೊಳ್ಳಿ. ಮತ್ತೆ ಇನ್ನೊಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಲೈಕ್ ಮಾಡ್ಲಿಲ್ಲಪ್ಪ ಅಂದ್ರೆ ಬಿಟ್ಟರೆ ಈ ಒಂದು ವಿಡಿಯೋವನ್ನ ಪ್ರತಿಯೊಬ್ಬ PM ಕಿಸಾನ್ ಫಲಾನುಭವಿಗಳಿಗೆ ಮುಟ್ಟುವಂತೆ ಶೇರ್ ಮಾಡಿ.